ಬಿಜೆಪಿ ಹೊಸ ಹುರುಪಿನಲ್ಲಿ ಕಾಣಿಸ್ತಾ ಇದೆ 2016ರ ಚುನಾವಣೆಗಳ ನಂತರ. ನಮಸ್ಕಾರ ಸ್ನೇಹಿತರೆ, ಪಂಚರಾಜ್ಯಗಳ ಮೊದಲ ಹಂತದ ಮತದಾನಕ್ಕೆ ಇನ್ನೆರಡೇ ದಿನ ಬಾಕಿ ಇರುವುದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡನ್ನು ಹೊರತುಪಡಿಸಿ. ಇವತ್ತಿನ ವಿಡಿಯೋದಲ್ಲಿ ಪುದುಚೇರಿಯ ಬಗ್ಗೆ ಮಾತಾಡೋಣ. ಪುದುಚೇರಿಯಲ್ಲೂ ಕೂಡ ಒಂದೇ ಹಂತದ ಮತದಾನ ನಡೆಯುತ್ತೆ. ಏಪ್ರಿಲ್ 9ಕ್ಕೆ, ಮೇ 4ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಸದ್ಯದ ಮಟ್ಟಿಗೆ ಪುದುಚೇರಿಯಲ್ಲಿ NDA ನೇತೃತ್ವದ ಸರ್ಕಾರ ಇರುವಂಥದ್ದು. ಒಂದು ರೀತಿಯಾಗಿ ಪುಟ್ಟ ರಾಜ್ಯ ಪುದುಚೇರಿ, 30 ಕ್ಷೇತ್ರಗಳಷ್ಟೇ ಇರುವಂಥದ್ದು. 16 ಅಲ್ಲಿ ಮ್ಯಾಜಿಕ್ ನಂಬರ್ ಆಗುತ್ತೆ. 2011 ಅಲ್ಲಿಯ ಸ್ಥಳೀಯ ಪಕ್ಷ AINRC ಸರ್ಕಾರವನ್ನು ರಚನೆ ಮಾಡಿತ್ತು. 15 ಸ್ಥಾನವನ್ನು ಗಳಿಸಿಕೊಂಡಿತ್ತು. ಒಂದು ಅದರ್ಸದಿಂದಾಗಿ ಸರಳ ಬಹುಮತದೊಂದಿಗೆ ಸರ್ಕಾರ ರಚನೆ ಆಯಿತು. BJP ಅಲ್ಲಿ 2011ರಲ್ಲಿ ತನ್ನ ಖಾತೆಯನ್ನೇ ತೆರೆದಿಲ್ಲ. ಶೂನ್ಯ ಸಂಖ್ಯೆಯಲ್ಲಿ BJP ಇತ್ತು. 2016ರ ಫಲಿತಾಂಶದಲ್ಲಿ AINRC ತನ್ನ ಸಂಖ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ 15 ಸ್ಥಾನವನ್ನು ಪಡೆದುಕೊಳ್ಳುತ್ತೆ. DMK 2 ಸ್ಥಾನ. ಸರಳ ಬಹುಮತದೊಂದಿಗೆ ಕಾಂಗ್ರೆಸ್ ಮತ್ತು DMK ಸರ್ಕಾರ ರಚನೆ ಆಗುತ್ತೆ 2016ರಲ್ಲಿ ಪುದುಚೇರಿಯಲ್ಲಿ. 2021ರಲ್ಲಿ BJP ತನ್ನ ಖಾತೆಯನ್ನು ತೆರೆಯೋದಕ್ಕೆ ಆರಂಭ ಮಾಡುತ್ತೆ. ಏಕಾಏಕಿ 6 ಸ್ಥಾನಗಳನ್ನು BJP ಗೆಲ್ಲುತ್ತೆ. 30ರ ಪೈಕಿ 6 ಸ್ಥಾನಗಳನ್ನು BJP ಗೆಲ್ಲುತ್ತೆ. ಅಂದರೆ ಒಂದು ಮೈತ್ರಿಕೂಟ ಆರಂಭವಾಗುತ್ತೆ. AINRC ಜೊತೆ BJP ಮೈತ್ರಿಯನ್ನು ಹೊಂದುತ್ತೆ. NDA ಅಲಯನ್ಸ್ 2021ರಿಂದ ಪುದುಚೇರಿಯನ್ನು ಆಳಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಾಗಿ ಸದ್ಯದ ಮಟ್ಟಿಗಿನ ಸಿಚುವೇಶನ್ ಯಾವ ರೀತಿ ಇದೆ ಅಂತೇಳಿ ಹೇಳೋದೇ ಆದರೆ, ಪುದುಚೇರಿ ಒಂದು ರೀತಿಯಾಗಿ ಅಲ್ಲಿ AINRC ಇದೆಯಲ್ಲ, ಅದೊಂದು ರೀತಿ ಕಿಂಗ್ ಮೇಕರ್ ಇದ್ದಂತೆ. 2018ರಲ್ಲಿ JDS ಯಾವ ರೀತಿ ಇತ್ತಲ್ಲ, ಅದು JDS BJP ಯೊಂದಿಗೆ ಬಂದರೂ ಕೂಡ ಸರ್ಕಾರ ರಚನೆ ಮಾಡ್ತಿತ್ತು. ಕಾಂಗ್ರೆಸ್ ಜೊತೆ ಹೋದರೂ ಕೂಡ ಸರ್ಕಾರ ರಚನೆ ಆಗ್ತಾ ಇತ್ತು. ಅದು ಕಾಂಗ್ರೆಸ್ ಜೊತೆ ಹೋಯಿತು. ಅದೇ ರೀತಿಯಾಗಿ AINRC ಯಾರೊಂದಿಗೆ ಹೋದರೂ ಕೂಡ ಸರ್ಕಾರ ರಚನೆ ಆಗುವಂತಹ ಸಾಧ್ಯತೆ ಅಲ್ಲಿರುತ್ತೆ. ಈಗಿನ ಸದ್ಯದ ಮಟ್ಟಿಗೆ ಅಲ್ಲಿ N ರಂಗಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ನಿಮಗೆ ಕೇಂದ್ರಾಡಳಿತ ಪ್ರದೇಶ ಅಂದರೆ ಬಹುತೇಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕಾಂಬಿನೇಷನ್ ಆಗಿ ಅಲ್ಲಿ ಸರ್ಕಾರಗಳು ನಡೆಯುವಂಥದ್ದು. ಪುದುಚೇರಿಯಲ್ಲಿ ಕಂಫರ್ಟೇಬಲ್ ಆಗಿ ಕಾಣಿಸ್ತಾ ಇದೆ ಸದ್ಯದ ಮಟ್ಟಿಗಿನ NDA ಸರ್ಕಾರ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ಸ್ಗಳು ಮತ್ತು ಅಲ್ಲಿಂದ ಬರ್ತಾ ಇರುವಂತಹ ಸಮೀಕ್ಷೆಗಳು ಕೂಡ ಅದೇ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಒಂದು ಗೇಮ್ ಚೇಂಜರ್ ಫ್ಯಾಕ್ಟರ್ ತಮಿಳುನಾಡಿನಲ್ಲಿ ಎಫೆಕ್ಟ್ ಆದಂತೆ ಆಗದಿದ್ದರೂ ಕೂಡ TVK ಈ ಬಾರಿಯಲ್ಲಿ 30 ಕ್ಷೇತ್ರಗಳು ಸಹ ಅಭ್ಯರ್ಥಿಗಳನ್ನು ಆಗ್ತಾ ಇದೆ. ವಿಜಯ್ ಅವರು ಒಂದು ಪ್ರತ್ಯೇಕ ರಾಜ್ಯದ ಕೂಗನ್ನು ಕೂಡ ಕೊಟ್ಟಿದ್ರು ಕೆಲವು ತಿಂಗಳ ಹಿಂದೆ ಪುದುಚೇರಿಗೆ. ಅದೇ ರೀತಿಯಾಗಿ TVK 30 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಆಗ್ತಾ ಇರೋದ್ರಿಂದಾಗಿ ವೋಟ್ ಡಿವೈಡ್ ಆಗತ್ತೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಆದರೆ ತಮಿಳುನಾಡಿನಷ್ಟು ಎಫೆಕ್ಟ್ ಪುದುಚೇರಿಗೆ ಆಗುವಂಥ ಲಕ್ಷಣಗಳೇನಿಲ್ಲ. ಅಲ್ಲಿ BJP ಕಂಫರ್ಟೇಬಲ್ ಆಗಿದೆ, ಅಂದರೆ NDA ಕಂಫರ್ಟೇಬಲ್ ಆಗಿದೆ. ಅಲ್ಲಿ AINRC ಕಾಂಗ್ರೆಸ್ ಇದೆಯಲ್ಲ, ಒಂದು ರೀತಿ ಡಾಮಿನೆನ್ಸ್ ಮಾಡ್ತಾ ಇದೆ. ಯಾವುದೇ ಆ್ಯಂಟಿ ಇನ್ಕಂಬೆನ್ಸಿ ಅಲ್ಲಿ ಕಂಡು ಬರ್ತಾ ಇಲ್ಲ. ಸೇಮ್ ಅಸ್ಸಾಂ ರೀತಿಯಲ್ಲೇ, ಅಸ್ಸಾಮಲ್ಲಿ ನಿಮಗೆ ಒನ್ ಸೈಡೆಡ್ ಆಗಿ ಕಾಣಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಇಲ್ಲೂ ಕೂಡ ಒನ್ ಸೈಡೆಡ್ ಆದರೂ ಕೂಡ ನೆಕ್ ಟು ನೆಕ್ ಅಂತೂ ಬರುವಂಥ ಸಾಧ್ಯತೆ ಇದೆ. DMK ಮತ್ತು ಕಾಂಗ್ರೆಸ್ ಒಟ್ಟಾರೆ ಎದುರಿಸ್ತಾ ಇರುವಂಥದ್ದು. ಅಂದರೆ ತಮಿಳುನಾಡಿನ ರಾಜಕೀಯವೇ ಇಲ್ಲಿ ಶಿಫ್ಟ್ ಆಗುತ್ತೆ. ಹಾಗಾಗಿ ಇಲ್ಲ ಸಮೀಕ್ಷೆಗಳ ಪ್ರಕಾರ NDA ಮೈತ್ರಿಕೂಟ 16ರಿಂದ 20 ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಅಂದರೆ 16ರಿಂದ 20 ಸ್ಥಾನ ಅಂದರೆ ಸರಳ ಬಹುಮತವನ್ನು ಪಡೆದುಕೊಳ್ಬೋದು. 20 ಕ್ಷೇತ್ರಗಳು ಮ್ಯಾಕ್ಸಿಮಮ್ NDA ಮೈತ್ರಿಕೂಟ ಅಲಾಂಗ್ BJP ಮತ್ತು AINRC. ಕಾಂಗ್ರೆಸ್ ಮತ್ತು DMK 8ರಿಂದ 12 ಕ್ಷೇತ್ರಗಳು. 8ರಿಂದ 12 ಕ್ಷೇತ್ರಗಳು. TVK 2ರಿಂದ 5. TVK ಕೂಡ ಅಲ್ಲಿ ಖಾತೆಯನ್ನು ತೆರೆಯುತ್ತೆ. ಅಂದರೆ ಮಿನಿಮಮ್ ಸಂಖ್ಯೆ 2 ಇರೋದ್ರಿಂದ 2ರಿಂದ 5 TVK ಅಲ್ಲಿ ಖಾತೆಯನ್ನು ತೆರೆಯೋದು. ಅಂದರೆ AIADMK ಕೂಡ 2016, 2011ರ ಚುನಾವಣೆಗಳಲ್ಲಿ ಸಂಖ್ಯೆಗಳನ್ನು ಪಡೆದುಕೊಳ್ತಾ ಇತ್ತು. AIADMK 2011ರಲ್ಲಿ 5 ಸ್ಥಾನವನ್ನು ಪಡೆದುಕೊಂಡ್ರೆ, ಈಗ ತಮಿಳುನಾಡಿನ BJPಯ ಅಲಯನ್ಸ್ ಪಾರ್ಟ್ನರ್ 2016ರಲ್ಲಿ 4 ಸ್ಥಾನಗಳನ್ನು ಪಡೆದುಕೊಂಡಿತ್ತು AIADMK. ನೋಡ್ತಾ ಹೋಗೋದಾದರೆ ತಮಿಳುನಾಡು ರಾಜಕಾರಣಕ್ಕೂ ಪುದುಚೇರಿ ರಾಜಕಾರಣಕ್ಕೂ ಅಷ್ಟೊಂದು ವ್ಯತ್ಯಾಸ ಇಲ್ಲ. ಆದರೆ NDA ಇಲ್ಲಿ ಸ್ಥಾನಗಳನ್ನು BJP ಇಲ್ಲಿ ವಿಶೇಷವಾಗಿ BJP ತನ್ನ ಖಾತೆಗಳನ್ನು ತೆಗೆದುಕೊಳ್ಳುತ್ತೆ. ತಮಿಳುನಾಡಿನಲ್ಲಿ ಅಷ್ಟರ ಮಟ್ಟಿಗೆ ಇಲ್ಲದಿದ್ದರೂ ಕೂಡ BJP ಅಂದರೆ ದಕ್ಷಿಣ ಭಾಗದಲ್ಲಿ BJPಗೆ ಅಂದರೆ NDA ಮೈತ್ರಿಕೂಟ ಆಂಧ್ರದಲ್ಲಿದೆ. ಅದನ್ನು ಬಿಟ್ಟರೆ ಪುದುಚೇರಿಯಲ್ಲಿ ಸದ್ಯದ ಮಟ್ಟಿಗೆ, ಕೇರಳದಲ್ಲೂ ಕೂಡ ಅವರಿಗೆ ಸಾಧ್ಯ ಆಗಲ್ಲ. ತಮಿಳುನಾಡಿನಲ್ಲಿ ಈ ಬಾರಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ. ನೆಕ್ ಟು ನೆಕ್ ಇದೆ. ಕರ್ನಾಟಕದಲ್ಲಂತೂ NDA ಮೈತ್ರಿಕೂಟ ಈ ಬಾರಿ ರಚನೆ ಆಗಿರುವಂಥದ್ದು ವಿಧಾನಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ.
ಈ ಬಾರಿ 28ಕ್ಕೆ ಗೆಲ್ಲುವಂಥ ಗುರಿಯನ್ನು ಹೊಂದಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಕರ್ನಾಟಕದಲ್ಲೇ ಕಾಂಗ್ರೆಸ್ ಕಂಫರ್ಟೇಬಲ್ ಆಗಿರುವಂಥದ್ದು ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ. ಒಟ್ಟಾರೆಯಾಗಿ ಪುದುಚೇರಿಯ ಬಗ್ಗೆ ಮಾತಾಡೋದೇ ಆದರೆ BJP ತೆಕ್ಕೆಗೆ ಈ ಪಂಚರಾಜ್ಯಗಳಲ್ಲಿ ಕಂಫರ್ಟೇಬಲ್ ಆಗಿ BJP ಗೆಲ್ಲಬಹುದು ಅಂತ ಹೇಳಿದ್ರೆ ಒಂದು ಅಸ್ಸಾಂ, ಒಂದು ಪುದುಚೇರಿಯು ಕೂಡ. ಪುದುಚೇರಿ ಅಲಯನ್ಸ್, ಪುದುಚೇರಿ ಮತ್ತು ಅಸ್ಸಾಂ ಎರಡೂ ಕೂಡ NDAಗೆ ಗೆಲುವಿನ ಹತ್ತಿರದಲ್ಲಿದೆ. ಇನ್ನುಳಿದಂತೆ ತಮಿಳುನಾಡು ನೆಕ್ ಟು ನೆಕ್ ಕೇರಳದಲ್ಲಿ ಚಿಗುರಿಕೊಳ್ಳುತ್ತೆ. ಪಶ್ಚಿಮ ಬಂಗಾಳದಲ್ಲಂತೂ ರಣಕಣ ಏರ್ಪಟ್ಟಿದೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳ ಚರ್ಚೆ ಮಾಡೋಣ. ಒಟ್ಟಾರೆಯಾಗಿ ಪುದುಚೇರಿ ಈಸ್ ಅನ್ ಕ್ಲೀನ್ ವಿಕ್ಟ್ರಿ ಫಾರ್ BJP, ಬಟ್ ನೆಕ್ ಟು ನೆಕ್ ಅಂತೂ ಖಂಡಿತವಾಗಲೂ ಕೂಡ ಅಲ್ಲಿರುತ್ತೆ. ಅಲ್ಲಿ ಒಟ್ಟಾರೆಯಾಗಿ ಇರುವಂತಹ ಮತದಾರರ ಸಂಖ್ಯೆ 9 ರಿಂದ 10 ಲಕ್ಷ ಅಷ್ಟೇ. ಈಗ SIR ಪ್ರಕ್ರಿಯೆ ಕೂಡ ಅಲ್ಲಿ ನಡೆದಿದೆ. ಆದ್ದರಿಂದ ಮತದಾರರ ಸಂಖ್ಯೆ ಕಡಿಮೆ ಆಗುವಂಥ ಸಾಧ್ಯತೆ ಇರೋದ್ರಿಂದ 10 ಲಕ್ಷದ ಒಳಗೆ ಇರುವಂಥ ಮತದಾರರು. ಹಾಗಾಗಿ 2021ರಿಂದ ತನ್ನ ಖಾತೆಯನ್ನು BJP ಆರಂಭಿಸಿದೆ. ಅಂದರೆ BJP ಒಂದು ಶಿಫ್ಟ್ ಆಗಿದೆ. ನಮಗೆ 2016ರಲ್ಲಿ BJPಯ ಸಂಖ್ಯೆ ವೆಸ್ಟ್ ಬೆಂಗಾಲ್ನಲ್ಲಿ ಎಷ್ಟಿತ್ತು ಅಂತ ನೋಡಿದ್ರೆ 0. 2029ಕ್ಕೆ BJP ವೆಸ್ಟ್ ಬೆಂಗಾಲ್ ಕಂಬ್ಯಾಕ್ ಮಾಡಿದೆ, ಪುದುಚೇರಿಯಲ್ಲಿ ಕಂಬ್ಯಾಕ್ ಮಾಡಿದೆ, ತಮಿಳುನಾಡಲ್ಲೂ ಕೂಡ BJP ಕಂಬ್ಯಾಕ್ ಮಾಡುತ್ತೆ. 2021ರಲ್ಲಿ ವೋಟ್ ಶೇರನ್ನು ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಮಾಡಿಕೊಳ್ಳೋದ್ರ ಮೂಲಕ BJP ಹೊಸ ಹುರುಪಿನಲ್ಲಿ ಕಾಣಿಸ್ತಾ ಇದೆ 2016ರ ಚುನಾವಣೆಗಳ ನಂತರ. ಹಾಗಾಗಿ BJP ಒಂದು ರೀತಿಯಾಗಿ NDA ಮೈತ್ರಿಕೂಟ ಪುದುಚೇರಿಯನ್ನು ತನ್ನ ತೆಕ್ಕೆಗೆ ಒಲಿಸಿಕೊಳ್ಳುವಂಥ ಸಾಧ್ಯತೆ ಸದ್ಯದ ಮಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಧನ್ಯವಾದ.